ನನಗೂ ಕೂಡ ಆಪ್ರೇಷನ್ ಆಯಿತು ನವಂಬರ್ 20ನೇ ತಾರೀಕು. ಅದಕ್ಕೆ ಮುಂಚೆ ಒಂದು ವರ್ಷ ಭಾಳ ಸಮಸ್ಯೆ ಇತ್ತು. ಈ ನಡೆಯೋದಕ್ಕೆ ಬ್ಯಾಲೆನ್ಸ್ ಸಿಗ್ತಿರಲಿಲ್ಲ, ಮತ್ತು ಮೆಟ್ಲು ಹತ್ತೋದಕ್ಕೆ ನಿಧಾನ ಆಗ್ತಿತ್ತು, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹತ್ತಬೇಕಾಗಿತ್ತು, ಇಳಿಬೇಕಾಗಿತ್ತು. ಇದರಿಂದ ನಾನು ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಮೆಡಿಸಿನ್ಸು ಟ್ರೈ ಮಾಡಿದ್ವಿ, ಎಲ್ಲೆಲ್ಲೋ ಕರ್ಕೊಂಡೋಗಿ ಮಾಡಿದ್ರು ಅದನ್ನು ಯಾವುದು ಸಕ್ಸಸ್ ಆಗಲಿಲ್ಲ. ಪ್ರಾಕ್ಟಿಕಲಾಗಿ ನನಗೂ ಗೊತ್ತು ಇದರಿಂದ ಆಗಲ್ಲ ಅಂತ, ಯಾಕೆಂದರೆ ಒಳಗಡೆ ಗಮ್ ಕಡಿಮೆ ಆಗಿರುತ್ತೆ ಅಥವಾ ಬೋನ್ ಸೌದಿರುತ್ತೆ, ಇದರಿಂದ ಆಗಲ್ಲ ಅಂತ ಗೊತ್ತು. ಆದರೂ ಕೆಲವರು ಒತ್ತಾಯದ ಮೇರೆಗೆ ಟ್ರೀಟ್ಮೆಂಟ್ ತೊಗೊಂಡೆ, ಅದು ಆಗಲಿಲ್ಲ. ಆಮೇಲೆ ಡಾಕ್ಟರ್ ಹುಣಸೆ ಅವ್ರ ಹತ್ರ ಕರ್ಕೊಂಬಂದರು. ಇವರು ಸುಮಾರು 10,000ಕ್ಕಿಂತಲೂ ಹೆಚ್ಚು ಆಪ್ರೇಷನ್ಸ್ ಮಾಡಿದ್ದಾರೆ. ಅದರಲ್ಲಿ ರೊಬೋಟಿಕ್ಕೆ ಒಂದು 2,000 ಮೇಲೆ ಮಾಡಿದ್ದಾರೆ. ಆಮೇಲೆ ಆಪ್ರೇಷನ್ನು ಒಂದು ವರ್ಷಕ್ಕೆ ಮುಂಚೆ ಬಂದಾಗ ಎಕ್ಸಸೈಸ್ ಮಾಡಿ ಇಂಪ್ರೂವ್ ಆಗಲಿಲ್ಲ ಅಂದರೆ ಆಪ್ರೇಷನ್ ಮಾಡೋಣ ಅಂತ ಬಂದರು. ಆಮೇಲೆ ಒಂದು 3-4 ತಿಂಗಳು ಮುಂಚೆ ಬಂದಾಗ ಇಲ್ಲ ಆಪ್ರೇಷನ್ ಮಾಡೋಣ, ಒಂದು ಕಾಲು ಇನ್ನೊಂದು ಕಾಲು ಏನು ಬೇಡ ಅಂತ ಅಂದರು. ಆಪ್ರೇಷನ್ನು ಆಯಿತು. ಮತ್ತು ಆಪ್ರೇಷನ್ ಆಗಿದ್ದೇ ಗೊತ್ತಾಗಲಿಲ್ಲ, ಒಂಚೂರು ನೋವೇ ಗೊತ್ತಾಗಲಿಲ್ಲ. ಆಪ್ರೇಷನ್ ಆದಮೇಲೂ ಕೂಡ ಅನಸ್ತೇಷಿಯಾ ಕೊಟ್ಟಿರ್ತಿದ್ರು. ಆಮೇಲೆ ಒಂದು ವಾರ ಇದ್ದು ಮನೆಗೆ ಹೋದ್ಮೇಲೆ ಫಿಸಿಯೋಥೆರಪಿ ಕೂಡ ಭಾಳ ಚೆನ್ನಾಗಿ ಮಾಡೋರು, ಸ್ಟಾಫು ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು. ಆಮೇಲೆ ಕ್ಯಾಂಟೀನ್ ವ್ಯವಸ್ಥೆನೂ ಕೂಡ ಭಾಳ ಚೆನ್ನಾಗಿತ್ತು ಇಲ್ಲಿ. ಮತ್ತು ಕೇವಲ 10 ದಿವಸದಲ್ಲಿ ನಾನು ಯಾವುದೇ ಸಪೋರ್ಟ್ ಇಲ್ಲದೆ ನಡೆಯೋಕ್ಕೆ ಪ್ರಾರಂಭ ಮಾಡಿದೆ. ಮತ್ತು ಈಗ ಯಾವುದೂ ಸಮಸ್ಯೆಗಳು ಏನೂ ಇಲ್ಲ. ನಾನು ಬೇರೆ ಈ ಥರ ಮಂಡಿ ನೋವಿರ್ತಕ್ಕಂಥವ್ರಿಗೆ ಡಾಕ್ಟರ್ಸ್ ಯಾವ ಸಮಯದಲ್ಲಿ ಹೇಳ್ತಾರೋ ಆ ಸಮಯದಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಒಂದು ಸಲಹೆ ಕೊಡ್ತೀನಿ. ಕಾರಣ ಏನಂದರೆ ಕಾಲ ತಳ್ಳಿದ್ರೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಒಂದು ಕಾಲಿಗಿರೋದು ಇನ್ನೊಂದು ಕಾಲಿಗೂ ಬಂದುಬಿಡುತ್ತೆ, ಯಾಕಂದರೆ ವೆಯ್ಟ್ ಜಾಸ್ತಿ ಆಗುತ್ತಲ್ಲ. ಆದ್ದರಿಂದ ಜಾಸ್ತಿ ಡಿಲೇ ಮಾಡೋಕ್ಕೆ ಹೋಗಬೇಡಿ, ಬೇಗ ಆಪ್ರೇಷನ್ಸ್ ಮಾಡಿಸ್ಕೊಳ್ಳಿ. ಅದರಲ್ಲೂ ನಮ್ಮ ಫೋರ್ಟಿಸ್ ಆಸ್ಪತ್ರೆ ಅಂತಾರಾಷ್ಟ್ರೀಯ ಯಾರನ್ನ ಹೋಗಿ ನಮ್ಮ ಆಪ್ರೇಷನ್ನು ಬೇರೆ ದೇಶದಲ್ಲಿ ಮಾಡಿಸ್ಕೊಂಡ್ಬರ್ತೀವಿ ಅಂತಾರಲ್ಲ, ಅದೇ ಟ್ರೀಟ್ಮೆಂಟು ಇಲ್ಲಿ ಸಿಗುತ್ತೆ. ಅಷ್ಟೇ ಆ್ಯಕ್ಯುರೇಟಾಗಿ ಮತ್ತು ಅಲ್ಲಿ ವಿದೇಶದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಇಲ್ಲೂ ಕೂಡ ಎಲ್ಲ ಫೆಸಿಲಿಟೀಸು ಇದೆ. ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ನಾರಾಯಣ್ ಅವ್ರ ನೇತೃತ್ವದಲ್ಲಿ ಈ ನೀವಿ ಸರ್ಜರಿ ಭಾಳ ಜನಕ್ಕೆ 100% ಸಕ್ಸಸ್ ಮಾಡುವಂಥ ಆಸ್ಪತ್ರೆಯಾಗಿ ಬೆಳೆದಿದೆ ಅಂಥೇಳಿ ಆಸ್ಪತ್ರೆಯ CEO ಅವರಿಗೆ, ಡಾಕ್ಟರ್ ನಾರಾಯಣ್ ಅವರಿಗೆ, ಎಲ್ಲ ಸ್ಟಾಫ್ಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಸರ್, ನೀವು ರೋಬೋಟಿಕ್ಕೆ ಮಾಡಿದ್ದು ನನಗೂ ರೋಬೋಟಿಕ್ಕೆ. ಏನಿಲ್ಲ, ರೋಬೋಟಿಕ್ ಅಂದರೆ ಅದೇನು ಆಪ್ರೇಷನ್ ಮಾಡೋದಿಲ್ಲ, ಬೋನು ಕಟ್ ಮಾಡುತ್ತೆ, ಕೈಲಿರುತ್ತೆ. ಆಮೇಲೆ ಇದಿರೋದು ಮೆಟಲ್ ಇರುತ್ತಲ್ಲ ಅದನ್ನು ಯಾವ ಸೈಜ್ ಬೇಕೋ ಅದನ್ನು ಕಟ್ ಮಾಡಿಕೊಡುತ್ತೆ. ಆಮೇಲೆ ಉಳಿದಿದ್ದೆಲ್ಲ ಡಾಕ್ಟರ್ಸೇ ಮಾಡೋದು. ರೋಬೋಟಿಕ್ ಬಗ್ಗೆನೇ ಎಜುಕೇಟ್ ಮಾಡಬೇಕು ಚೆನ್ನಾಗಿ. ಆಮೇಲೆ ಡಾಕ್ಟರ್ಸೇ ಮಾಡೋದು, ಏನು ರೋಬೋಟಿಕ್ ಏನು ಆಪ್ರೇಷನ್ ಮಾಡೋದಿಲ್ಲ. ಅದನ್ನು ಡಾಕ್ಟರ್ಸ್ಗೆ ಏನು ಬೇಕೋ ಅದನ್ನು ಆ್ಯಕ್ಯುರೇಟಾಗಿ ಕಟ್ ಮಾಡಿಕೊಡುತ್ತೆ, ಆ್ಯಕ್ಯುರೇಸಿ ಇರುತ್ತೆ. ಮೊದಲು ಕೈಯಲ್ಲಿ ಮಾಡೋರು, ಈಗ ಬೋನ್ ಕಟ್ಟಿಂಗ್ ಕೈಯಲ್ಲಿ ಮಾಡೋರು, ಆಮೇಲೆ ಮೆಟಲ್ಲು ಕೈಯಲ್ಲಿ ಮಾಡೋರು ಅಲ್ವಾ. ಅಂದರೆ ಯಾರು ಎಕ್ಸ್ಪರ್ಟ್ಸ್ ಇರೋರಲ್ಲ ಅದನ್ನು ಜೋಡಿಸೋರು. ಈಗ ರೋಬೋಟಿಗೂ ಮಾಡೋದ್ರಿಂದ ಏನಾಗುತ್ತೆ, ಆ್ಯಕ್ಯುರೇಸಿ 100% ಇರುತ್ತೆ ಅಥವಾ 99% ಇರುತ್ತೆ.